ಹತ್ರ ಸಾಕ್ಷಿ ಇದೆ ಗೌಡ್ರೆ. ಈಗ ನಾನು ಅವ್ರ ಬಾಯಾಗ ಮಾತೆಲ್ಲ ಏನೇನು ಬರುತ್ತೆ, ಎಲ್ಲರ ಬಾಯಾಗ ಏನೇನು ಬರುತ್ತೆ ಅಂತೇಳಿ ಕೆಳವರೆಗೂ ಸುಮ್ಮನಿದೆ. ಇವಾಗ ಸಾಕ್ಷಿ ಇದೆ, ನಾನು ಅವಳ ಬಂಡವಾಳ ಏನು ಅಂತ ನಾನು ಬಯಲು ಮಾಡ್ತಾ ಇದ್ದೀನಿ. ಹೆಂಗೆ ಮಾಡ್ತೀಯ ಸವಿತಾ? ನೀನು ಹಿಂಗೆ ಅನ್ಕೊಂಬದೇ ತಡ ಹಂಗೆ ಮಾಡ್ಬಿಡ್ತಿಯಲ್ಲ. ಹಾಂ, ನೀನು ಅಂದ್ಕೊಂಡಿದ್ದು ತಡ ಇಲ್ಲ, ಆ ರೀತನ್ನ ಮನೆಯಿಂದ ಓಡಿಸಿದ್ದು ತಡ ಇಲ್ಲ. ಎಷ್ಟು ಬೇಗ ಓಡಿಸ್ಬಿಟ್ಟೆ ಸವಿತಾ ನೀನು. ಅದೆಲ್ಲ ನಿಲ್ಲಿಸ್ಬಿಡ್ರಿ, ಹಾಕಬೇಡ್ರಿ, ಅದೆಲ್ಲ ಸುಳ್ಳು ಸುಳ್ಳು ಶುದ್ಧ ಸುಳ್ಳು. ಕೇಳ ಸುಮ್ಮನೆ ಸುಮ್ಮನೆ ಯಾತಕ್ಕೆ ಮಾತಾಡ್ತೀಯ? ಸುಮ್ಮನೆ ಕೇಳೋ. ಅಲ್ಲ ಇಲ್ಲೆಲ್ಲ ನಾವು ಇಲ್ಲೊಂದೆಲ್ಲ ನಾವು ರೆಕಾರ್ಡ್ ಮಾಡ್ಕೊಂಡು ನಾವು ಎಲ್ಲ ವಾಯ್ಸೆಲ್ಲ ಸೆಟ್ ಮಾಡಿ ನಾವು ಹಾಕ್ಬೋದು. ಏಯ್ ಸುಮ್ಮನೆ ಮುಚ್ಕೊಂಡು ನಿಂತ್ಕೊಂಡು ಕೇಳಿಸ್ಕೊಳ್ಳಲ್ಲ. ಏನು ಮಾತಾಡ್ತೀಯ ನೀನು? ಮತ್ತೆ ಏನು ಅನ್ಕೊಂಡಿದ್ಯಾ ನನ್ನ? ನಾನು ಅನ್ಕೊಂಡ್ಬಿಟ್ಟಿದ್ದೀನಿ ಅಂದರೆ ಮಾಡಿಬಿಡ್ತೀನಿ. ಅದು ಒಳ್ಳೆ ಸಮಯದಲ್ಲಿ ಮಾಡಿಬಿಟ್ಟೆ ನಾನು. ಅಯ್ಯೋ, ನಾನು ಅವತ್ತು ಇನ್ನೊಂದು ದಿವಸ ಹಂಗೆ ಅನ್ಕಣ್ಣ. ಇನ್ನೊಂದು ದಿವಸ ನಮ್ಮ ಪದ್ಮ ಮದುವೆಗೆ ಅಂತೇಳಿ ರೆಡಿ ಆಗ್ತಾ ಇದ್ಲು. ಹೋದೆ ನಾವು ದೊಡ್ಡಮ್ಮನ ಮಾತಾಡ್ಸ್ಕೊಂಬರೋಣ ಅಂತೇಳಿ ಒಳಕ್ಕೆ ಹೋದೆ. ಅವಳು ಸ್ನಾನ ಮಾಡ್ತಿರೋದು ಗೊತ್ತಾಯ್ತು ನನಗೆ. ಹೋದೆ, ಏನೋ ಸೀರೆ ಎಲ್ಲ ತೆಗ್ದಾಕಿದ್ದಾಳಲ್ಲ ಅಂತೇಳಿ ಕಿವಿ ಒಲೆನೂ ನೋಡಿದೆ. ಆ ರೀತಿನ ಬ್ಯಾಗ್ ಒಳಗೆ ಇಟ್ಬಿಟ್ಟು ಒಳ್ಳೆ ಐಡಿಯಾ ಮಾಡಿ ಇದು ಮಾಡಿಬಿಟ್ಟೆ. ನಾನು ಅಂತ ಅವ್ರಿಗೆ ಯಾವುದೇ ಸುಳುವು ಸಿಗಲ್ಲ. ಆ ರೀತಿ ಮಾಡಿ ಮುಗಿಸ್ಬಿಟ್ಟಿದ್ದೀನಿ ಕೆಲಸನ. ಯಾರು ಏನೇ ಮಾಡಿದ್ರು ನಾನು ಮಾಡಿರೋ ಕೆಲಸ ಅಂತೇಳಿ ಕಂಡಿಡಿಯೋಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ಇಂಥವ್ರು ಮಾಡಿದಾರೆ ಅಂತ ಗೊತ್ತಾಗೋದೇ ಇಲ್ಲ. ಮಮ್ಮ ನೋಡು, ಪಾಪ ರೈತಕ್ಕನ ಮೇಲೆ ಸುಮ್ಮನೆ ಮಾತಾಡ್ದಂಗಾಯ್ತು ಅಲ್ಲ. ನಾನು ಮಾತಾಡಿದೆ ಇವತ್ತು, ಮಾತಾಡಬಾರ್ದಾಯ್ತು. ಅದಕ್ಕೆ ಮತ್ತೆ ಕಂಡ್ರೂ ಇವತ್ತು ನೋಡಿ, ಇವತ್ತು ಸತ್ಯವಾಗಿ ಕಂಡ್ರೂ ಪ್ರಮಾಣಿಸಿ ನೋಡು ಅಂತ ಹೇಳಿ ಗಾದೆನೇ ಐತೆ ನೋಡು. ಇವತ್ತು ಹೆಂಗಾಯ್ತು. ನಾವು ಸುಮ್ಮನೆ ರೈತಕ್ಕನ ತಪ್ಪಾಗಿ ತಿಳ್ಕೊಂಡಿದ್ವಿ ನೋಡು. ಅವಳ ಬಾಯಿಂದಲೇ ಹೇಳ್ತಾ ಇದ್ದಾಳೆ. ನಾ ಏನಿಲ್ಲ, ನಾನು ಅಂದ್ಕೊಂಡಿದ್ದೀನಿ ಅಂದರೆ ಕೆಲಸ ಮಾಡೋವರೆಗೂ ಬಿಡಲ್ಲ, ನನಗೆ ಸಮಾಧಾನನೇ ಆಗಲ್ಲ. ಹೌದು ಹೌದು, ನನಗೆ ಗೊತ್ತು ನೀನು ಹಿಂಗೆ ಅಂತ. ನನ್ನ ಹೆಂಡ್ತಿ ಹೆಂಗಂದ್ರೆ ಅವಳು ಏನಿಲ್ಲ, ಸ್ವಲ್ಪ ಏನಾದರೂ ಸಿಕ್ಬಿಟ್ಟೈತೆ ಅಂದರೆ ಸರಿಯಾಗಿ ಒಬ್ರಿಗೆ ಗೊತ್ತಾಗ್ದಂಗೆ ಮಾಡಿ ಮುಗಿಸ್ಬಿಡ್ತಾಳೆ. ನನಗೆ ಅದಕ್ಕೆ ನನ್ನ ಹೆಂಡ್ತಿ ಅಂದರೆ ತುಂಬ ಇಷ್ಟ. ನನ್ನ ಹೆಂಡ್ತಿ ಎಷ್ಟು ಚೆನ್ನಾಗಿ ಮಾಡ್ಬಿಟ್ಲಪ್ಪ ಈ ಕೆಲಸನ ಅಮ್ಮಂಗೆ ಆಗ್ಬಿಡ್ತು. ಭಾಳ ಬೇಗ ಬೇಗ ಮುಗಿಸ್ಬಿಟ್ಲೆ ಎಲ್ಲ ಕೆಲಸನೂ. ಮತ್ತೆ ಏನು ಅನ್ಕೊಂಡಿದ್ಯಾ? ನಾನು ಅಲ್ಲಿ ಹೋಗ್ತಿದ್ರೆ ನಮ್ಮ ದೊಡ್ಡಮ್ಮ ಏನೆಲ್ಲದಕ್ಕೂ ರೀತಮ್ಮ 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 ಮತ್ತು ನಾನು ಮಾತಾಡಿಸ್ತಾನೆ ಇರಲಿಲ್ಲ. ಅವಳೇನು ನನಗೆ ಮನೆ ಮಗಳಮ್ಮಂಗೆ ಇದು ಮಾಡ್ಯಾರ. ಅವಳೇನು ಬೋಲ್ ಹಚ್ಕೊಂಡಿದ್ರು. 2 ಲಕ್ಷ ದುಡ್ಡು ಬೇರೆ ಕೊಟ್ಟವ್ರು. ಅದಕ್ಕೆ ನನಗೆ ಒಟ್ಟೂರ್ದೋಗಿದ್ದಕ್ಕೆ ನಾನು ಇಂಥದ್ದು ಮಾಡಿದ್ದು. ಬೋಲ್ ಒಟ್ಟೂರ್ದೋಗದಯ್ಯಪ್ಪ. ನನಗಂತೂ ನೆನೆಸ್ಕೊಬಿಟ್ರೆ ಬೇಡ. ಸಾಕತ್ತು ಒಟ್ಟುರಿ ಅದು ಹೋಗತ್ತ. ಸಾಕೇನೆ ಸವಿತಾ, ಸಾಕೆ. ಹಾಂ, ಇದಕ್ಕೆ ನಾ ಸಾಕ್ಷಿ ಬೇಕೇನೆ? ನಾವು ಹಂಗೆ ಮಾತಾಡೇ ಇಲ್ಲ. ನಾವೇ ತಕ್ಕಂಗೆ ಮಾತಾಡಕ್ಕೆ ಹೋಗೋಣ. ಮಾತಾಡಿದ್ದೆ ಗೌಡ್ರೆ? ಹಾಂ ಹೇಳ್ರಿ, ಯಾರು ಮಾತಾಡಿರೋದು ಇದು ಅಂತ? ಇಲ್ಲ, ನಾವು ಮಾತಾಡಿಲ್ಲ. ನಾವೇ ತಕ್ಕ ಹಿಂಗೆ ಮಾತಾಡಕ್ಕೆ ಹೋಗೋಣ. ಬೇರೆದು ಯಾವುದೋ ನಂತರ ಇರೋ ವಾಯ್ಸನ್ನೇ ಸೆಟ್ ಮಾಡಿದ್ದಾರೆ. ಅದ್ರಾಗೆ ನನ್ನ ವಾಯ್ಸ ಸೆಟ್ ಮಾಡ್ಬೋದು. ಇವಳು ಮಾತಾಡಿ ನನ್ನ ವಾಯ್ಸ್ ಹಾಕಿ ಅದಕ್ಕೆ ನನ್ನ ವಾಯ್ಸ ಸೆಟ್ ಮಾಡ್ಬೋದು. ಆ ರೀತಿ ಮಾಡಿದಾರೆ ಗೌಡ್ರೆ. ಮುಚ್ಚಮ್ಮ ಬಾಯಿ, ಸುಮ್ಮನೆ ಏನಕ್ಕೆ ಮಾತಾಡ್ತೀಯ? ಮಾಡಿರೋ ತಪ್ಪ ಒಪ್ಕೊಂಬತ್ ಕಲಿ ಫಸ್ಟು ನೀನು ಮಾಡಿರೋ ತಪ್ಪು ಒಪ್ಕೊಳ್ಳೋದು ಕಲಿ. ಅದೇನಾಗುತ್ತೋ ಆಗಲಿ ಗೌಡ್ರೆ, ಈ ರೀತಿ ತಪ್ಪು ಮಾಡಿದ್ದೀನಿ ನಾನು ಅಂತ ಒಪ್ಕೊಡ್ರಿ. ಸಾಕ್ಷಿ ಇದೆ, ಇವ್ರು ಎಲ್ಲಿ ಬೇಕಾದ್ರೂ ಹೋಗ್ಬೋದಾಗಿತ್ತು ಇವತ್ತು. ನಾನು ರೀತಮ್ಮನೆ ತಪ್ಪು ಮಾಡಿರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಪಾಪ ನೋಡು ಎಷ್ಟು ಕೆಟ್ಟವರು ಅಂತೇಳಿ ಅವ್ರನ್ನ ತಪ್ಪಾಗಿ ತಿಳ್ಕೊಬೇಕು. ಅದಕ್ಕೆ ಮತ್ತೆ ಕೆಟ್ಟವ್ರನ್ನೇ ಆಗಲಿ ಹೇಳು, ನಾವು ಕೆಟ್ಟ ದೃಷ್ಟಿಯಿಂದ ನೋಡಬಾರ್ದು ಅಂತ ಹೇಳೋದು. ನಾನು ರೀತಮ್ಮ ಒಳ್ಳೇದಲ್ಲ, ರೀತಮ್ಮ ಏನಾರು ಮಾಡಿರ್ಬೇಕೇನಂತ ನಾನು ಅಂದ್ಕೊಂಡು. ನಾನು ಹಂಗೆ ಅನ್ಕೊಂಡಿದ್ದು ಗೌಡ್ರೆ. ಏನಾನ ರೀತ ನೋಡಿ ಎಷ್ಟು ಹೇಳಿದ್ರು ಕೇಳಲ್ಲ, ಒಬ್ರು ಹೇಳ್ದಂಗೆ ಕೇಳಲ್ಲ, ಏನಿಲ್ಲ ಏನಾನ ಇವಳೇ ಮಾಡಿರ್ಬೇಕೇನೋ, ಸುಮ್ಮನೆ ಯಾಕೆ ಇಲ್ಲದೆಲ್ಲ ಕೇಳಿ ಕಿತಾಪತಿ ಮಾಡ್ಕೊಂಡು ಅಂತ ಹೇಳಿ ನಾನು ರೀತಮ್ಮನೆ ಮಾಡಿರ್ಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ನೋಡಿ, ಅದಕ್ಕೆ ಮತ್ತೆ ಕಳ್ಳರನ್ನೇ ಆಗಲಿ ಹೇಳು, ನಮ್ಮ ಶತ್ರುಗಳನ್ನೇ ಆಗಲಿ ಹೇಳು, ಅದೇನು ಅಂತ ಹೇಳಿ ಸತ್ಯ ತಿಳ್ಕೊಂಬವರೆಗೂ ಮಾತಾಡಬಾರ್ದು ಅಲ್ಲ. ನೋಡು ಇವಾಗ ಅಲ್ಲ ಸವಿತಾ, ಗೊತ್ತಾಗಲ್ವೇ ಇಂಥ ಕೆಲಸ ಮಾಡಕ್ಕೆ ನಿನಗೆ? ಹಾಂ, ಯಾರನ್ನ ಏನಂತಾರಮ್ಮ ಊರಾಗೆ? ನೋಡ್ಸೋಣ ಪಣಯ್ಯ, ಹಾಂ, ನಾನು ನಿನ್ನ ಹತ್ರ ಎಷ್ಟು ವಿಶ್ವಾಸದಾಗಿದ್ದೆ. ಸತ್ಯಕಯ್ಯ ಕೇಳಿಸ್ಕೊಂಡ್ರ? ನಾನು ಮಾಡಿಲ್ಲ. ನಾನು ನಿಮ್ಮ ಹತ್ರ ನಂಬಿಕೆ ಉಳಿಸ್ಕೋಬೇಕು ಅಂತ ತುಂಬ ಕಷ್ಟಪಟ್ಟೆ, ತುಂಬ ಪ್ರಯತ್ನಪಟ್ಟೆ ನಿನ್ನ ಹತ್ರ ನಂಬಿಕೆ ಉಳಿಸ್ಕೋಬೇಕು ಅಂತ. ಆದರೆ ನಾನು ಪದ್ಮ ಮಾಡಿರ್ಬೇಕೇನೋ, ಅವಳೇ ಅದೇ ಬೇಕಲ್ಲ ಇಕ್ಕಿ ಅಂತ ನಾನು ತಪ್ಪಾಗಿ ತಿಳ್ಕೊಂಡಿದ್ದೆ ಪದ್ಮ. ನಾನು ನಿನ್ನ ತಪ್ಪಾಗಿ ತಿಳ್ಕೊಂಡಿದ್ದೆ. ನೀನು ನನ್ನ ದಯವಿಟ್ಟು ಕ್ಷಮಿಸ್ಬಿಡು ಪದ್ಮ, ಕ್ಷಮಿಸ್ಬಿಡು. ನೋಡ್ರಿ ಗೌಡ್ರೆ, ಹಿಂಗೆಲ್ಲ ಮಾಡಿದ್ರೆ ಹೆಂಗೆ? ಹಾಂ, ಇದಕ್ಕೆ ಯಾರು ಹೊಣೆ? ನಮ್ಮ ಮೇಲೆ ಸುಮ್ಮನೆ ಈ ರೀತಿ ಇದು ಮಾಡಿದ್ರಲ್ಲ, ಚೆನ್ನಾಗಿರತ್ತೆ. ಏನೋ ಕಷ್ಟ ಅಂತ ಹೋಗಿದ್ದೆ. ಇನ್ನೊಂದು 2 ದಿವಸ ಬಿಟ್ಕೊಂಡು ನಾನು ಮನೆ ನೋಡ್ಕೋಬೇಕು ಅಂತ ಇದ್ದೆ. ಮನೆ ನೋಡ್ಕೊಂಡು ಎಲ್ಲನಾತು, ನಾನು ಸೆಟ್ಲ್ ಆಗ್ಬಿಡೋಣಪ್ಪ, ಬಿಡು ನನ್ನ ಮಗ ಸೊಸೆ ಅಂತ ಸೇರಲ್ವಾ, ಬಿಡು ನಾನೇ ಆಗಲಿ ಕಷ್ಟಪಟ್ಟು ಒಬ್ಬಳೆ ಮಾಡ್ಕೊಂತೀಮನ ಅಂತೇಳಿ ಎಷ್ಟೆಲ್ಲ ಇದನ್ನು ಮಾಡ್ತಿದ್ದೆ ನಾನು. ಸವಿತಮ್ಮ ಹಿಂಗೇನೆ ಮಾಡೋದು ಅಲ್ಲ. ನಾವು ಅವಳೇ ತಾಂಡಿರ್ಬೇಕೇನಂತ ನಾವು ಅಂದ್ಕೊಂಡಿದ್ವಿ ಇಷ್ಟೇ. ನಾನು ಇಲ್ಲ ಸತ್ಯಕಯ್ಯ, ಚೇರ್ಮನ್ ಸಣ್ಣಪ್ಪಣಯ್ಯ, ಈ ಕೆಲಸ ಮಾಡಿರೋದು ಸವಿತಮ್ಮ. ನೋಡು, ರೀತಮ್ಮನ ಹತ್ರ ಸಾಕ್ಷಿ ಐತೆ. ನಾವು ರೀತಮ್ಮನೆ ತಂಡಿರ್ಬೇಕಂತ ನಾನು ಎಲ್ಲೋ ಒಂದು ಕಡೆಗೆ ನನ್ನ ಮನ್ಸಾಗೂ ಬಂದಿತ್ತು. ಆದರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಇದಕ್ಕೆಲ್ಲ ಕಾರಣ ಈ ಸವಿತಮ್ಮ. ಇಂಥ ಕೆಲಸ ಮಾಡೋದಕ್ಕೆ ಗೊತ್ತಾಗೋದಿಲ್ವಾ ಅವ್ರಿಗೆ? ಇಂಥ ಕೆಲಸ ಮಾಡೋಕ್ಕೆ ನಾಚಿಕೆ ಆಗೋದಿಲ್ವಾ? ಏನು ಇದಕ್ಕೆ ಏನು ಹೇಳಬೇಕು ನೀವೇ ಹೇಳ್ರಿ. ನಾವೇನೋ ಹೆಣ್ಮಗಳು ಬಿಡು ಬತ್ತಾ ಹೋಗ್ತಾ ಇರಲಿ ಅಂತ ನಾವು ಅಂದ್ಕೊಂಡಿದ್ವಿ, ಆದರೆ ಹಿಂಗೆ ಮಾತಾಡಬಾರ್ದು.
ಒಳ್ಳೆಯಳಲ್ಲ. ನನಗೂ ನಮ್ಮ ಅತ್ಗೂ ತಂದಿಕ್ಕಾಕೆನೆ ನೋಡ್ತಾಳೆ. ಇವಳು ನಮ್ಮ ಮನೆ ಬಾಗ್ಲಕ್ಕೆ ಬರ್ಕೊಡ್ದು. ನಮ್ಮ ಮನೆ ಬಾಗ್ಲಕ್ಕೆ ಬರಲಿ ಇನ್ನೊಂದ್ಸತಿ ಏನಾನ ಅವಾಗ ಹೇಳ್ತೀನಿ. ದಡಪ್ಪ ದಡಮ್ಮ ಅನ್ಕೊಂಡು ಬರಲಿ. ಅವಾಗ ಹೇಳ್ತೀನಿ ಇವಳಿಗೆ. ಈಗ ಹೇಳಲ್ಲ. ಬರ್ತೀನಿ ಕಣೆ, ಬರ್ತೀನಿ. ನಾನು ಬರ್ದಂಗೆ ಅಂತ ಇರಲ್ಲ, ಬಂದೇ ಬರ್ತೀನಿ. ನಾನು ಯಾಕೆ ನಿನಗೆ ಹೆದರಿಕೆ ಬೇಕು? ಇವಪ್ಪ ಸುಮ್ಮನೆ ಇರ್ಸುತ್ತೆ ನಾನು. ಇಲ್ಲಡಮ್ಮ ನೀನೇನು ಹೆದರಿಕೆ ಬೇಡ. ಗೌಡ್ರೆ ಇವಾಗ ಏನು ಹೇಳ್ಬೇಕಂತ ಹೇಳ್ಬೇಕಂತ ಇದೆಯಾ ಹೇಳೋ ಮರಯ್ಯ ನೀನು. ಸುಮ್ಮನೆ ಅತ್ಲಾಗಿತ್ಲ ಮಾತಾಡ್ಬೇಡ. ನಮ್ಮ ಅಮ್ಮ ಮಾಡಿರೋ ತಪ್ಪೇನು ಏನು ಇವಾಗ? ನಮ್ಮ ಅಮ್ಮನೇ ತಪ್ಪು ಮಾಡೈತೆ. ಇವಾಗ ಏನು ಮಾಡ್ತೀಯ ಮರಯ್ಯ ನೀನು? ಹೇಳೋ ಮರಯ್ಯ ನೀನು ಏನು ಮಾಡ್ತೀಯ ಅಂತ. ಇವನು ಯಾರು ಇವನು? ಸರಿಯಾ ಮಾತಾಡೋ. ಏನು ಹಂಗೆ ರೋಪ್ ಆಗ್ತಾ ಇದೆಯಾ? ಮಾತಾಡಲೇ ಹೊಲ್ಕ, ಹಿಂಗೆ ಮಾತಾಡ್ಬೇಕು ಏನೋ ಮಾರಯ್ಯ, ಹಿಂಗೆ ಅಂತೀಯಲ್ಲ. ನೆಟ್ಟಗೆ ಮಾತಾಡಲೇ ಲೋಫರ್. ಮಾತಾಡ್ತಾ ಇರೋದು ಹೇಳ್ರಿ ಇವಾಗ ಏನಾಗಬೇಕು ಅಂತ ಅಷ್ಟೇ. ಅವ್ಳು ಫೋನ್ನಾಗ ಆ ಥರ ರೆಕಾರ್ಡ್ ಮಾಡ್ಕೊಂಡು ಇಕ್ಕೊಂಡಾಳ. ಅವಳ್ದು ಏನು ಮೆರೆಸ್ತಾ ಇದ್ರಿ ಇವಾಗ ಏನಾಗಬೇಕಂತ ಹೇಳ್ರಿ ಅಂತ. ಸುಮ್ಮನೆ ಒಂದಿರೋದಕ್ಕೆ ನಮ್ಮ ಹುಡುಗ ಇಷ್ಟ ತಕ್ಕ ಸುಮ್ಮನೆ ಇದ್ದಾನೆ. ನಮ್ಮ ಹುಡುಗ ಏನಾನ ಒಂದು ಈಟು ನಾವೇನಾನ ಪಾಪ ಅಂತ ಹೇಳಿ ಒಂದು ಈಟು ಲೂಸ್ ಕೊಟ್ಟಿದ್ರೆ ನಮ್ಮ ಹುಡುಗ ಏನಿಲ್ಲ ನಿನ್ನ. ಏನು ಲಸ್ಮಕ್ಕ ಇವ್ರು ಹಿಂಗೆ ಮಾತಾಡ್ತಾ ಇದ್ದಾರೆ? ಏನು ಆ ರೀತಿ ಮಾತಾಡ್ತಾ ಇದ್ದೀರಾ? ಏನು ಮಾಡ್ತಾನೆ ನಿಮ್ಗೆ? ಏನು ಮಾಡ್ತಾನೆ? ಕಳಿಸ್ರಿ ಮುಂದೆ ಬಾರಲೇ. ಹೊಡಿತೀಯನ ಏನೋ ನೀನು ರೋಪು? ಕಂಪ್ಲೇಂಟ್ ಮಾಡೋಗ್ರಿ ಈತ ಹೇಳ್ತೀನಿ. ಕಂಪ್ಲೇಂಟ್ ಮಾಡಿದ್ರೆ ಸರಿ ಹೋಗುತ್ತೆ ಇಂಥವ್ರಿಗೆಲ್ಲ. ಒಳ್ಳೆ ಮಾತಲ್ಲಿ ಇಲ್ಲಿ ಹೇಳೋದಕ್ಕೆ ಕರ್ಕೊಂಬಂದಿದ್ದೀವಲ್ಲ ಅದಕ್ಕೆ. ಏನೋ ತಿಳ್ಕೊಂಬಿಡಿ. ನಿನಗೆ ಅಷ್ಟಿಷ್ಟು ಡಂಬ ಇಲ್ಲ ಕಣಲ್ಲೇ ಲೋಫರ್. ಏನು ಅಷ್ಟಿಷ್ಟು ಏನು ಅಹಂಕಾರನ ತುಂಬ್ಕೊಂಡಿದೆಯಲ್ಲೋ? ಅದೇ ಮತ್ತೆ ನೋಡಿ ಹೆಂಗೆ ಮಾತಾಡ್ತಾನೆ. ಅಯ್ಯಪ್ಪನೇ ಹಿಂಗೆ ಮಾತಾಡುತ್ತೆ. ನಾನು ಹೇಳ್ತಿ ಈಗ ತಪ್ಪು ಮಾಡಿಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ? ತಪ್ಪು ಮಾಡಿದಾಳೆ ಅಂತ ಹೇಳ್ತಾ ಇದ್ದೀರಲ್ಲ, ಅದಾಗಿದ್ದಾಗಲಿ ನೋಡೋಣ. ಇವಾಗ ಏನಾಗಬೇಕು? ಇವಾಗ ಏನು ಹೇಳ್ರಿ? ಇವಾಗ ಅಷ್ಟೇ. ಸುಮ್ಮನೆ ಯಾಕೆ ಸುಮ್ಮನೆ ಚರ್ಚೆ ಬೇಡ. ನಮ್ಮ ಹತ್ರ ಜಾಸ್ತಿ ನಮಗೆ ಮಾತಾಡೋಕ್ಕೆ ತಯಾರಿಲ್ಲ ನಾವು. ನೋಡ್ರಿ ಅವ್ರದ್ದು ಬಂಡವಾಳ ಬೈಲ್ಗಾತಲ್ಲ. ಇವಾಗ ಮಾತಾಡಕ್ಕೆ ನಿಂತ್ಕೊಂಬಕ್ಕೆ ಮಾಕಿಲ್ಲ. ಊರಾಗೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಗಂಡಸ್ರು ಹೆಂಗಸ್ರೆಲ್ಲ ನಿಂತ್ಕೊಂಡು ಹಸಿಲಿ ದೂರ ಎಲ್ಲ ನಿಂತ್ಕೊಂಡು ಕೇಳಿಸ್ಕೊಂತಾ ಇದ್ದಾರೆ. ಇವಾಗ ಮಾಕಿಲ್ವಲ್ಲ, ಅದಕ್ಕೆ ಹಂಗೆ ಹೇಳ್ತಾ ಇದ್ದಾರೆ. ನೋಡ್ರಿ ಗೌಡ್ರೆ, ಇಂಥದ್ದು ಮಾಡಿದ್ರೆ ನಾನು ಏನು ಮಾಡಬೇಕು? ಚೇರ್ಮನ್ ಸಣ್ಣಪ್ಪಣ್ಣೇನು ಸತ್ಯಕಾಯಿ ನೋಡಿ ಹೆಂಗೆ ನನ್ನ ಕಳ್ಳಿ ಅಂತ ತಿಳ್ಕೊಬಿಟ್ರಲ್ಲ. ಅದಕ್ಕೆ ನಾನು ಕಳ್ಳಿ ಅಲ್ಲ ಅಂತೇಳಿ ನಾನು ಅವ್ರ ಮುಂದೆ ನಿಮ್ಮ ಮುಂದೆ ದೊಡ್ಡ ಮುಂದೆ ಪ್ರೂವ್ ಮಾಡಬೇಕು ಅಂತಿದ್ದೆ. ಅದೇನೋ ಮಾಡೋಣ, ಅದೇನೋ ಹೋಗಿ ಅದೇನೋ ಆಯಿತು ಅಮ್ಮಂಗೆ. ಇವಾಗ ಆಯ್ತು ಅಷ್ಟೇ. ನಾನು ಎಷ್ಟೇ ಸುಮ್ಮನೆ ಇರಬೇಕು ಬಿಡು ಅಂತೇಳಿ ನನ್ನ ಪಾಡಿಗೆ ನಾನು ಇದ್ರೂ, ಆದರೆ ಇಂಥವೆಲ್ಲ ಮಾಡ್ತಾ ಇದ್ದಾರೆ ನನಗೆ ಅಂತಂದರೆ ಈಗ ಇವಳಿಗೆ ಯಾರೋ ಹೇಳ್ಕೊಟ್ಟೆ ಮಾಡ್ತಿರೋದು. ಇದ್ರ ಜೊತೆಗೆ ಇನ್ನೂ ಇಬ್ಬರು ಜೊತೆಯಾಗಿದ್ದಾರೆ. ಅದು ಯಾರು ಹೇಳ್ಕೊಟ್ರು ಏನು ಅಂತೇಳಿ ಎಲ್ಲ ಹೇಳ್ಬೇಕು. ಹೇಳಲಿಲ್ಲ ಅಂದರೆ ನಾನೇನು ಸುಮ್ಮನಿರೋದಿಲ್ಲ ಗೌಡ್ರೆ. ಅದೇನು ತೀರ್ಮಾನ ಕೊಡ್ತೀರಾ ನೀವು? ಅದೇನು ಶಿಕ್ಷೆ ಕೊಡ್ತೀರಾ? ಅದೇನು ತೀರ್ಮಾನ ತಗೊಂತೀರಾ ಅಂತ ಹೇಳ್ರಿ. ಅದೇನೋ ಮಾಡ್ಬೇಕಂತ ಇದ್ದೀರಾ ಏನು ಎತ್ತ ಅಂತೇಳಿ ಇದ್ದಂಗೆ ಹೇಳ್ಬಿಡ್ರಿ ಗೌಡ್ರೆ ಅಷ್ಟೇ. ನಾನು ಜಾಸ್ತಿ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ತಿರ್ಗಾ ಸುಮ್ಮನೆ ಆಗ್ಬಿಡ್ತೀನಿ ನಾನು. ಇವತ್ತೇ ಫಸ್ಟ್ ಆ್ಯಂಡ್ ಲಾಸ್ಟ್ ನಮ್ಮ ಸುದ್ದಿಗೆ ಬಂದಿದ್ದು. ಮತ್ತೇನೋ ನಮ್ಮ ಸುದ್ದಿಗೆ ಬರೋದು ಅದು ಇದು ಮಾಡಿದ್ರೆ ಅಷ್ಟೇ. ನಾನು ಮಾತಾಡ್ಸೋಕ್ಕೆ ಹೋಗಿಲ್ಲ. ಏನಮ್ಮ ಏನು ಮಾಡಿಕೊಡ್ತೀಯಾ? ಇದಕ್ಕೆ ಪರಿಹಾರ ಏನು ಕೊಡ್ತೀಯಾ? ನಿನಗೇನಾದರೂ ಒಂದು ಶಿಕ್ಷೆ ಆಗಬೇಕಲ್ಲ. ನೀನು ಮಾಡಿರೋ ತಪ್ಪಿಗೆ ಏನಾದರೂ ಶಿಕ್ಷೆ ಆಗಬೇಕು ಇವತ್ತು. ನಿನ್ನ ತಪ್ಪು ನನ್ನ ಪ್ರಕಾರ ಅಷ್ಟೇ. ಯಾರು ಸುಳ್ಳು ಹೇಳ್ತಾರೋ, ಯಾರು ಇವತ್ತು ನನಗೆ ಇಲ್ಲಿ ತಪ್ಪು ಸರಿ ಅಂತ ಗೊತ್ತಾಗುತ್ತೋ ಅವ್ರು ನನಗೆ ಈ ರೀತಿ ಮಾಡಬೇಕಷ್ಟೇ. ಏನು ಕೊಡ್ತೀಯ ಅಂತ ಹೇಳಿ ಹೇಳ್ಬೇಕು. ಪರಿಹಾರ ಕೊಟ್ರೇನೆ ಅದೆಲ್ಲ ಬಗೆಹರಿಯೋದು. ನನ್ನ ಪ್ರಕಾರ ಅದೇ ರೂಲ್ಸು. ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗಬೇಕು. ಏನಾದರೂ ಶಿಕ್ಷೆ ಕೊಟ್ರೇ ಅವ್ರಿಗೆ ಇನ್ನೊಂದ್ಸತಿ ಈ ರೀತಿ ಕೆಲಸ ಮಾಡೋದಕ್ಕೆ ಭಯ ಇರೋದು. ಇಲ್ಲ ಅಂತಂದರೆ ಭಯ ಇರೋದಿಲ್ಲ. ಹೆಂಗೆ ಬೇಕು ಹಂಗೆ ಆಡ್ಕೊಂಡು ಕುಡ್ಕೊಂಡು ಮೆರ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಇರೋ ಅಂಥದ್ದು ನೋಡ್ತಾರೆ ಅಷ್ಟೇ. ಎಲ್ಲ ಮಾತಾಡಬೇಡ್ರಿ ಗೌಡ್ರೆ ನೀವು. ಅದೆಲ್ಲ ಹೇಳ್ಬೇಡ್ರಿ ನೀವು. ಅದೆಲ್ಲ ಯಾಕೆ ಹೇಳ್ತಾ ಇದ್ದೀರಾ? ಏನು ಅನ್ಕೊಂಡಿದ್ವಿ ಎಂತೆಂಥವ್ರು ಇರ್ತಾರಪ್ಪ, ಯಾರನ್ನು ನಂಬೋ ಅಂತ ಕಾಲ ಅಲ್ಲ ಅಂತ ಅನ್ಸುತ್ತೆ. ನಾವು ಅಕ್ಕನ ಪಾಪ ಕಳ್ಳಿ ಅಂತೇಳಿ ಹೊರಕಾಗ್ತಂಗಾತು. ನಾ ಮನೆಯಾಗಿದ್ದಿದ್ದು ಪಾಪ ಅಕ್ಕಯ್ಯನ ಹೋಗಮ್ಮ ನಿನ್ನ ಪಾಡಿಗೆ ನೀನು ಅಂತ ಹೇಳಿ ಹೆಂಗೆ ಇದು ಮಾಡ್ದಂಗಾತು ಹೋಗತ್ಲಾಗೆ. ಅಲ್ಲ ಹಿಂಗೆ ಮಾಡಬಾರ್ದು. ಕಷ್ಟ ಎಲ್ಲರಿಗೂ ಬರುತ್ತೆ. ಕಷ್ಟ ಬಂದಾಗ ಈಗ ನಾನೊಂದು ಮಾತಾಡಿರ್ಬೋದು, ಸಿಟ್ಟಿನಾಗೆ ನಾನು ಮಾತಾಡಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ. ಸಿಟ್ಟಲ್ಲಿ ಮಾತಾಡಿದ್ದೀನಿ. ಸಿಟ್ಟಂಬತ್ತು ಕೆಟ್ಟದ್ದು. ಎಲ್ಲರೂ ಸಿಟ್ಟಿನಾಗೆ ಮಾತಾಡ್ತಾರೆ. ಇದು ಯಾರೋ ಹೇಳ್ಕೊಟ್ಟು ಮಾಡಿಸಿರೋದು. ಇದ್ರ ಜೊತೆಗೆ ಇವ್ರು ಇನ್ನೂ ಇಬ್ಬರು ಜೊತೆಯಾಗಿದ್ದಾರೆ. ಅವ್ರು ಯಾರಂತ ಬಾಯ್ ಬಿಡಿಸ್ರಿ ಗೌಡ್ರೆ. ಹೇಳಮ್ಮ ಅದು ಯಾರು ಏನು ಎತ್ತ ಅಂತೇಳಿ ಹೇಳು. ಅದು ಯಾರು ಏನು ಮಾಡಿದ್ರೆ ಏನು, ಅದು ಯಾರು ಹೇಳ್ಕೊಟ್ರು ಹೇಳಮ್ಮ ಸವಿತಮ್ಮ. ಯಾರು ಹೇಳ್ಕೊಟ್ಟಿರೋದಕ್ಕೆ ಇದು ಈ ರೀತಿ ಮಾಡ್ತಾ ಇರೋದು ಮಾತಾಡ್ತಾ ಇರೋದು ಅಂತೇಳಿ ಯಾರೋನ ಹೇಳಿದಾರಂತೆ. ಅದು ಯಾರು ಹೇಳ್ಕೊಟ್ರು ಏನು ಎಲ್ಲ ಹೇಳ್ಬೇಕು. ಡೀಟೇಲ್ಸೇ ಕರೆಕ್ಟಾಗಿಲ್ಲ ಅಂತಂದರೆ ನಾನೇ ಪೊಲೀಸ್ ಕಳಿಸ್ಬಿಡ್ತೀನಿ. ಈಗ ಫಸ್ಟು ಅದೇನಿದ್ರು ನೀನು ನಮ್ಮ ಕೆಲಸ ಮುಗಿಬೇಕು. ಈ ಕೆಲಸ ಮುಗಿಬೇಕು ಅಂತಂದರೆ ಅದೇನು ಎಲ್ಲ ನಿರ್ಧಾರ ಮಾಡ್ಕೊಬಿಡ್ಬೇಕು. ಬೇಗ ಹೇಳಮ್ಮ ಸವಿತಮ್ಮ. ಏನು ಪರಿಹಾರ ಕೊಡ್ತೀಯ ಏನು ಎತ್ತ ಹೇಳೆ ಸವಿತಾ, ಹೇಳು. ಇನ್ನೂ ಯಾರ್ಯಾರು ಹೇಳ್ಕೊಟ್ಟಾರೆ? 3 ಜೊತೆ ಆಗಿರ ಅಂತ ಹೇಳ್ತಾ ಇದ್ದಾಳೆ. ಅದು ಯಾರ್ಯಾರ ಜೊತೆ ಆಗಿದ್ರೆ ಅದೇನು ಮಾಡಿದ್ರೆ ಅಂತ ಹೇಳಿ ಹೇಳು. ನೋಡ್ತಾ ಇರಿ ಫ್ರೆಂಡ್ಸ್, ಇನ್ನೂ ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.